ಟಿವಿ ಅಂತ ಅದೊಂದು ಜರ ತುಟ್ಟೈತ್ರಿ, ಸಾವಯವದವರು ತುಟ್ಟೆದವು ಅಂತಾರ. ಅಲ್ರಿ ಚಪ್ಪಲ್ ತಗೊಳಕ್ ತುಟ್ಟೈತೆ ಅನ್ಲಿಲ್ಲ, ಟೂತ್ಪೇಸ್ಟ್ ತಗೊಳಕ್ ತುಟ್ಟಿ ಬಾಳ್ರಿ ಅಂತ ಅನ್ಲಿಲ್ಲ, ಈ ಡಾಂಬರೀಕರಣ ಮಾಡ್ಕೊಳಾಗ ಯಾರು ತುಟ್ಟಿ ಆಗೈತೆ ಅಂತ ಅಂದಿಲ್ಲ. ಅಂದಿರೇನು ಯಾರ ಹೇಳ್ರಿ ನೋಡ್ರಿ ನೀವು. ಬಟ್ಟೆ ತಗೊಳಕ್ ತುಟ್ಟಿ ಐತೆ ಅಂದಿಲ್ಲ. ನಮ್ಮ ರೈತರ ಸಾಮಾನು ತಗೊಳಗ ತುಟ್ಟಿ ಐತಿ ಈ ಹೊಟ್ಟೆ ಕಡಿದು ಯಾಕೆ ಅಂತ ನನ್ನ ಪ್ರಶ್ನೆ. ಅವ ಅಂದ್ರೇನು ಎಲ್ಲರ ತಿಪ್ಪ್ಯಾಗ ಬಿದ್ದಾನೋ, ಅವಾಗೇನು ಯಾರು ಹೇಳೋರು ಕೇಳೋರು ಇಲ್ಲ ಅಂತ ತಿಳ್ಕೊಂಡು ಅವ್ನಿಗೆ ಈ ನಮೂನಿ ಚೌಕಶಿ ಮಾಡ್ತಿರೋ. ಮತ್ತು ತಗೋತೀರಿ, ಮತ್ತು ಮ್ಯಾಗ ಒಂದು ಹಾಕೊಳ್ಳೋದು, ತೆಳಗೊಂದು ಹಾಕೊಳ್ಳೋದು. ಮಾಲ್ನಾಗ ಹೋಗಿ ಹಾಕೊಂಡು ನೋಡ್ರಿ, ಅದೇ ಮಾಲ್ನಾಗ ಇತ್ತಂದ್ರೆ ಹೆಂಗೆ ತಗೋತೀರಿ, ರೈತರ ಹತ್ರ ಇತ್ತಂದ್ರೆ ಹೆಂಗೆ ತಗೋತೀರಿ, ನೀವೇ ವಿಚಾರ ಮಾಡಿ. ನಮ್ಮ ರೈತ ಭಾಳ ದೊಡ್ಡ ಮನುಷ್ಯನವು ತೊಗೊಂಡು ಹೋಗ್ರಿ ಅದಕ್ಕೇನು ಆಕೈತೆ ಅಂತಾನು. ಎಷ್ಟ ಕಠಿಣ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದರೂ ಸಹಿತ ಕೊಡೋದ್ರಾಗ ಹಿಂದೆ ಮುಂದೆ ನೋಡು ಮನುಷ್ಯ ಅಲ್ಲ. ಆದ್ರೆ ಅವನದು ಪರಿಸ್ಥಿತಿ ಎಲ್ಲಿಗೆ ಬಂದೈತಿ ಅಂತಂದ್ರೆ ವಿಷ ಬಿತ್ತಿ ವಿಷ ಬೆಳೆದು ವಿಷ ಮಾರೋ ಸ್ಥಿತಿಗೆ ಬಂದ. ಯಾಕಂದ್ರೆ ತಗೊಳ್ಳೋರು ಅದನ್ನು ಕೇಳಾಕತ್ತಾರ. ಯಾಕಂದ್ರೆ ತಗೊಳ್ಳೋರಿಗೆ ಎಲ್ಲ ಸೊಯ್ಬೇಕಾಗೈತಿ. ನಿಮ್ಗೆ ಹೇಳ್ತೇನೆ ರೀ, ಕೋಟ್ಯಾಧೀಶರ ಪರಿವಾರ ನನ್ನ ಕಣ್ಲೆ ನೋಡಿದ್ದು, ನಮ್ಮ ಮಟೀರಿಯಲ್ನವ್ರಿಗೆ ಕೊಟ್ಟದ್ದು. ಆದ್ರೆ ಅವ್ರ ಅಪೇಕ್ಷೆ ಸೊಯ್ಯದಾಗ ಸಿಗ್ತೈತೆ ಅಂದ್ರೆ ವಿಷಾನು ತಿಂತಾರ ಹೊರತು ತುಟ್ಟಿಲೇ ತೊಗೊಂಡು ತಿನ್ನಕ್ಕೆ ತಯಾರಿಲ್ಲ. ಉಳಿದದ್ದು ಈ ಸೌಂದರ್ಯ ಪ್ರಸಾದನೆಗಳನ್ನು ಮಾತ್ರ ಎಷ್ಟು ಬೇಕಾದಷ್ಟು ರೊಕ್ಕ ಖರ್ಚು ಮಾಡ್ಕೊಂಡು ಹಾಕೋತಾರ. ಆದ್ರೆ ಉಣ್ಣು ಊಟ ತುಟ್ಟಿ ಆಯಿತು, ಕಾಳ ಕಡಿ ಹಣ್ಣ ಹಂಪಲ ತರಕಾರಿ ತುಟ್ಟಿ ಅದು ಭಾಳ ತುಟ್ಟಿ ಆತ್ರಿ ಅಂದ್ರೆ ಸೊಯ್ಯದಾಗ ಸಿಕ್ಕರು ವಿಷಾನು ತೊಗೊಂಡು ತಿಂತಾನ. ಕಣ್ಣಾರೆ ಕಂಡದ್ದಿದು, ದಿನಾಲೂ ನೋಡ್ತಾ ಇರೋದಿದು. ನಾವು ತಿನ್ನೋ ಇದಕ್ಕೆ ಮಹತ್ವನ ಕೊಡಲಿಲ್ಲ. ನಮ್ಮ ರೈತರು, ನಮ್ಮ ಮಾರಾಟ ಮಾಡೋರು ನೋಡ್ರಲ್ಲ, ಚಪ್ಪಲೆಲ್ಲ ಶೋರೂಮ್ನಾಗ AC ರೂಮ್ನಾಗ ಇಟ್ಟು ಮಾರಾಟ ಮಾಡ್ತಾರೆ, ಶೋಕೇಶ್ನಾಗ. ತರಕಾರಿ ಎಲ್ಲ ಗಟಾರ ದಂಡಿ ಮ್ಯಾಗ ಇಟ್ಟು ಮಾರಾಟ ಮಾಡ್ತಾರೆ, ಚರಂಡಿ ದಂಡಿ ಮ್ಯಾಗ. ಆದರೂ ಮುಗಿಬಿದ್ದು ತಗೋತಾರಂದ್ರೆ ಏನಿರ್ಬೇಕು? ನಮ್ಮ ದೇಶದ ಜನ ಯಾವಾಗ ಶಾಣ್ಯರಾಗವರು? ತಿನ್ನೋದ್ರಾಗ ಉಣ್ಣೋದ್ರಾಗ ಯಾವಾಗ ಶಾಣ್ಯರಾಗವರು? ಮಾರೋರು ಯಾವಾಗ ಶಾಣ್ಯರಾಗವರು? ಬೆಳೆಯವ್ರು ಯಾವಾಗ ಆಗವರು? ತಿನ್ನೋರು ಯಾವಾಗ ಆಗವರು? ಭಾಳ ದೊಡ್ಡ ವಿಚಾರ ಮಾಡುವಂಥ ಮಾತೈತಿ. ಇವತ್ತು 1 ಕಿಲೋ ಧಾನ್ಯದೊಳಗೆ 27 ಮಿಲಿಗ್ರಾಮ್ ವಿಷ ನಮ್ಮ ಶರೀರವನ್ನು ಪ್ರತಿ ದಿವಸ ಮನುಷ್ಯ 1 ಕಿಲೋ ತಿಂತಾನ್ರಿ. ಹೆಚ್ಚು ತಿಂತಾನ, ಕಡಿಮೆ ಇಲ್ಲ. ಎಲ್ಲ ಆಹಾರ ಪದಾರ್ಥಗಳನ್ನು ಹಿಡ್ಕೊಂಡು ಬೆಳಿಗ್ಗೆ ಅರ್ಧ ಕಿಲೋ ಸಂಜೆಗೆ ಅರ್ಧ ಕಿಲೋ ತೊಗೊಂಡಾನ ಅಂದರೂ ಸಹಿತ ಬೇಡ, ನಾಷ್ಟ ಹಿಡ್ಕೊಂಡ 1 ಕಿಲೋ ದಿವ್ಸಕ್ಕೆ ಉಣ್ತಾನಂದ್ರೆ 27 ಮಿಲಿಗ್ರಾಮ್ ವಿಷ ಅವನ ಶರೀರ ಸೇರ್ತೈತಿ.